ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಾನ್ ದೇಶ್ಮುಖ್. ಬೀದರ್ ಅಂದ್ರೆ ಇತಿಹಾಸದ ಹೆಮ್ಮೆಯ ನಾಡು. ಆದ್ರೆ ಇವಾಗ ಅದನ್ನ ಆ ರೀತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳ, ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಇವತ್ತು ಬೀದರ್ ಆ ರಸ್ತೆಗಳನ್ನ ನೋಡಿದ್ರೆ, ಬೀದರ್ ಜಿಲ್ಲೆಯ ರಸ್ತೆಗಳನ್ನ ನೋಡಿದ್ರೆ ಸಾವಿನ ಗುಂಡಿಗಳಾಗಿ ಬದಲಾಗ್ತಿದೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕೆ ಸರ್, ಯಾಕೆ ಈ ರೀತಿ ಮಾತಾಡ್ತಿದ್ದೀರಿ? ಹೌದು, ಚಿಟ್ಟ ಹಾಗೂ ಗೋಡಂಪಳ್ಳಿ ಮಧ್ಯೆ 3 ಕಿಲೋಮೀಟರ್ ರಸ್ತೆ ಇದೆ, 2 ರಿಂದ 3 ಕಿಲೋಮೀಟರ್. ಆ ರಸ್ತೆನ ಒಮ್ಮೆ ಕಣ್ಣು ಬಿಟ್ಟು ನೋಡಿ. ಇದು ರಸ್ತೆಯ ಅಥವಾ ಅಮಾಯಕ ಜನರನ್ನ ಬಲಿ ತೆಗೆದುಕೊಳ್ಳಲು ನೀವೇ ತೋಡಿರುವಂತ, ಅಂದ್ರೆ ಅಧಿಕಾರಿಗಳೇ ತೋಡಿರುವಂತ ಕಡಿದಾದ ಕಂದಕಗಳ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಾಜಕಾರಣಿಗಳಿಗೆ ಚುನಾವಣೆ ಬಂದಾಗ ಮಾತ್ರ ಮತದಾರ ಪ್ರಭು ನೆನಪಾಗ್ತಾನೆ. ಕಾಲಿಗೆ ಬಿದ್ದು ಓಟ್ ಕೇಳುವಾಗ ಇರುವ ವಿನಯ ಅಧಿಕಾರದ ಗದ್ದುಗೆ ಏರಿದ ಮೇಲೆ ಎಲ್ಲಿ ಹೋಗುತ್ತೆ? ಇವತ್ತು ಚಿಟ್ಟ ಗೋಡಂಪಳ್ಳಿ ರಸ್ತೆಯಲ್ಲಿ ಸಂಚರಿಸುವ ಜನ ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತ ಪರಿಸ್ಥಿತಿ ಬಂದಿದೆ. ಇಷ್ಟಾದ್ರೂ ಕಣ್ಣಿಗೆ ಬಣ್ಣದ ಕನ್ನಡಕ ಹಾಕೊಂಡು ಕಿವಿಗೆ ಹತ್ತಿ ಇಟ್ಟುಕೊಂಡು ಕುಳಿತಿರುವಂತ ಈ ಆಡಳಿತಶಾಹಿಗೆ, ಈ ರಾಜಕಾರಣಿಗಳಿಗೆ ಧ್ವನಿ ಇಲ್ಲದ ಜನರ ಆಕ್ರೋಶ ಇವತ್ತು ತಲುಪಬೇಕಾಗಿದೆ. ಇವತ್ತು ಚಿಟ್ಟ ಮತ್ತು ಗೋಡಂಪಳ್ಳಿ ಮಧ್ಯೆ ಇರುವಂತಹ 2-3 ಕಿಲೋಮೀಟರ್ ರಸ್ತೆ ಅಷ್ಟೇ. ಆದ್ರೆ ಆ ರಸ್ತೆಯನ್ನು ದಾಟಬೇಕಾದ್ರೆ ಇವತ್ತು ವಾಹನ ಸವಾರರು ಹೇಗೆ ಹೈರಾಣ ಆಗ್ತಾ ಇದ್ದಾರೆ. ಇಡೀ ರಸ್ತೆಯಲ್ಲಿ ರಸ್ತೆ ಎಲ್ಲಿದೆ ಅಂತ ಹುಡುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ನೋಡಿದ್ರು ಬರೀ ಯಮಗುಂಡಿಗಳದ್ದೇ ದರ್ಬಾರ್ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರು ಒಂದು 6 ತಿಂಗಳ ಹಿಂದೆ ಏನೋ ದುರಸ್ತಿ ಮಾಡಿದ್ರಂತೆ. ಆದ್ರೆ ಮಾಡಿದ ಕೆಲವೇ ತಿಂಗಳಲ್ಲಿ ಇಡೀ ರಸ್ತೆ ಕೊಚ್ಚಿ ಹೋಗಿದೆ. ಅಂದ್ರೆ ಇಲ್ಲಿ ಕಾಮಗಾರಿ ಮಾಡಿದ್ದೀರಾ ಅಥವಾ ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದೀರಾ? ಕಳಪೆ ಕಾಮಗಾರಿಯ ಪರಮಾವಧಿ ಆಗಿದ್ರೆ ಇದು ರಿಪೇರಿ ಆದ್ರೂ ಕೂಡ ಈ ರೀತಿ ಗುಂಡಿ ಬಿದ್ದಿದೆ ಅಂದ್ರೆ ರಸ್ತೆಗೆ ಡಾಂಬರ್ ಹಾಕಿದ್ರು ಅಥವಾ ಕೇವಲ ಕಾಗದದ ಮೇಲೆ ಬಿಲ್ ಪಾಸ್ ಮಾಡ್ಕೊಂಡ್ರು? ಈ ಕಮಿಷನ್ ದಂಧೆಯಲ್ಲಿ ಮುಳುಗಿರುವಂತ ಅಧಿಕಾರಿಗಳೇ ಈ ಹದಗೆಟ್ಟ ರಸ್ತೆಯಲ್ಲಿ ಒಮ್ಮಾದ್ರೂ ನಿಮ್ಮ ಐಷಾರಾಮಿ ಕಾರುಗಳನ್ನ ಇಳಿಸಿ ನೋಡಿ, ಆಗ ಗೊತ್ತಾಗುತ್ತೆ ಇಲ್ಲಿನ ಜನರ ನೋವೇನು ಅಂತ. ನನ್ನ ಪ್ರೀತಿಯ ಬೀದರ್ ಜನರಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ. ನಿಮ್ಮ ನೋವು ನನಗೂ ಗೊತ್ತು. ನಿಮ್ಮ ಹೆಗಲ ಮೇಲಿರುವ ಸಂಕಷ್ಟದ ಮೂಟೆ ಎಷ್ಟು ಭಾರವಾಗಿದೆ ಅನ್ನೋದನ್ನ ನಾನು ಹತ್ತಿರದಿಂದ ನೋಡ್ತಾ ಇದ್ದೇನೆ. ಚಿಟ್ಟ ಮತ್ತು ಆ ಗೋಡಂಪಳ್ಳಿಯ ಮಹಾಪ್ರಭುಗಳೇ, ನೀವು ಪ್ರತಿದಿನ ಅನುಭವಿಸುತ್ತಿರುವ ಈ ನರಕ ಯಾತನೆ ಇದೆಯಲ್ಲ, ಅದು ನಿಮ್ಮ ತಪ್ಪು ಖಂಡಿತ ಅಲ್ಲ. ಅದು ನಮ್ಮನ್ನ ಆಳುವ ವ್ಯವಸ್ಥೆಗೆ ನಮಗೆ ಕೊಟ್ಟಿರುವಂತ ಶಾಪ. ಅದು ಮನೆಯಿಂದ ಬೆಳಗ್ಗೆ ಕೆಲಸಕ್ಕಂತ ಹೊರಡುವ ಮಗ, ಗಂಡ ಅಥವಾ ತಂದೆ ಸಂಜೆ ಕ್ಷೇಮವಾಗಿ ಮನೆಗೆ ಮರಳಿ ಬರ್ತಾರೋ ಅನ್ನೋ ಗ್ಯಾರಂಟಿ ಈ ರಸ್ತೆಯಲ್ಲಂತೂ ಇಲ್ಲದಂತಾಗಿದೆ. ಯಾಕಂದ್ರೆ ಈ ರಸ್ತೆ ತುಂಬಾ ಇರೋದು ಬರೀ ಗುಂಡಿಗಳಲ್ಲ, ಅವು ಮೃತ್ಯು ಕೂಪಗಳು. ಒಂದು 6 ತಿಂಗಳ ಹಿಂದಷ್ಟೇ 2 ಅಮಾಯಕರು ಇದೇ ರಸ್ತೆಯ ಗುಂಡಿಗಳಿಗೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ರು. ಅಂದ್ರೆ ಅದಕ್ಕೆ ಹೊಣೆ ಯಾರು ಹಾಗಿದ್ರೆ? ಆ 2 ಜೀವಗಳು ಹೋದಾಗ ಅವರ ಕುಟುಂಬಗಳು ಬೀದಿಗೆ ಬಿದ್ದಿದೆಯಲ್ಲ, ಆ ನೋವಿಗೆ ಯಾರ ಮಧ್ಯೆ ಅರಿತಾರೆ ನೀವೇ ಹೇಳಿ? ತಂದೆಯನ್ನ, ತಾಯಿಯನ್ನ, ಮಕ್ಕಳನ್ನ ಕಳೆದುಕೊಂಡಂತ ಆ ಕುಟುಂಬದವರ ಕಣ್ಣೀರನ್ನ ಒರೆಸುವ ತಾಕತ್ತು ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಇದೆಯಾ? ಗಂಡನನ್ನ ಅಥವಾ ಮಗನನ್ನ ಕಳೆದುಕೊಂಡು ಅನಾಥಳಾಗ್ತಾರಲ್ಲ, ಅವರ ಆಕ್ರಂದನ ವಿಧಾನಸೌಧದ ಗೋಡೆಗಳಿಗೆ ಕೇಳಿಸ್ತಿಲ್ವಾ? ಹಾಗಿದ್ರೆ ರಾತ್ರಿ ಹೊತ್ತಲ್ಲಂತೂ ಈ ರಸ್ತೆಯಲ್ಲಿ ಸಂಚರಿಸುವುದೇ ಸಾಕ್ಷಾತ್ ಯಮನ ಜೊತೆ ಜೂಜಾಟ ಆಡದಂತಿದೆ. ಅಲ್ಲಿ ಕತ್ತಲಲ್ಲಿ ಯಾವ ಗುಂಡಿ ಯಾರ ಜೀವ ಕಬ್ಬಳಿಸುತ್ತೋ ಗೊತ್ತಿಲ್ಲ. ಹೆರಿಗೆಗೆ ಹೋಗುವ ಗರ್ಭಿಣಿಯರು, ಶಾಲೆಗೆ ಹೋಗುವ ಸಣ್ಣ ಸಣ್ಣ ಮಕ್ಕಳು, ಆಸ್ಪತ್ರೆಗೆ ಧಾವಿಸುವ ವೃದ್ಧರು ಈ ರಸ್ತೆಯಲ್ಲಿ ಪರದಾಡುತ್ತಿರುವಂತ ಪಾಡು ನೋಡಿದ್ರೆ ಕಲ್ಲು ಕರಗಬಹುದು. ಆದ್ರೆ ನಮ್ಮ ಜನಪ್ರತಿನಿಧಿಗಳ ಹೃದಯ ಮಾತ್ರ ಕರಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಜನರ ನೋವಿಗಿಂತ ತಮ್ಮ ಜೇಬು ಮುಖ್ಯವಾಗಿ ಹೋಗಿದೆ ಈ ಅಧಿಕಾರಿಗಳಿಗೆ ಮತ್ತು ಈ ರಾಜಕಾರಣಿಗಳಿಗೆ. ಆ ಗೋಡಂಪಳ್ಳಿ ಚಿಟ್ಟದವರ ಕತೆ, ಕಣ್ಣೀರ ಕತೆ ಯಾರು ಕೇಳಬೇಕು? ಇವತ್ತು ಇದೇ ರಾಜಕಾರಣಿಗಳು ಓಟ್ ಕೇಳಲು ಬರುವಾಗ ಕೈ ಮುಗಿದು ಕಾಲಿಗೆ ಬಿದ್ದು ನಿಮ್ಮ ಸೇವೆ ಮಾಡ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಗೊಯ್ಗೆರಿತಾರಲ್ಲ, ಈಗ ಅವ್ರೆಲ್ಲರೂ ಎಲ್ಲಿದ್ದಾರೆ? ನಿಮ್ಮ ಕ್ಷೇತ್ರದಲ್ಲಿ 2 ಅಮಾಯಕರು ಈ ರಸ್ತೆ ಗುಂಡಿಗೆ ಬಲಿಯಾಗಿದ್ರಲ್ಲ,
ಅವರ ಆಕ್ರಂದನ ನಿಮಗೆ ಕೇಳಿಸ್ಲಿಲ್ವಾ? ಹಾಗಿದ್ರೆ ನಿಮ್ಮ ಐಷಾರಾಮಿ ಫಾರ್ಚುನರ್ ಆಡಿ ಕಾರ್ಗಳ AC ಗಾಳಿಯಲ್ಲಿ ತೇಲುವ ಈ ಅಧಿಕಾರಿ ರಾಜಕಾರಣಿಗಳಿಗೆ ಬೈಕ್ ಮೇಲೆ ಜೀವ ಭಯದಲ್ಲಿ ಓಡಾಡುವ ಬಡವನ ಕಷ್ಟ ಹೇಗೆ ತಾನೇ ಅರ್ಥವಾಗಬೇಕು ಹೇಳಿ? ನಿಮ್ಮ ಮಕ್ಕಳು ಆರಾಮಾಗಿ ಸುಸರ್ಜಿತ ರಸ್ತೆಗಳಲ್ಲಿ ಓಡಾಡ್ತಾರೆ, ಆದ್ರೆ ನಮ್ಮ ಬೀದರ್ನ ಬಡ ಮಕ್ಕಳ ರಕ್ತ ಇವತ್ತು ಏನಾದರೂ ಬೈಕ್ ಇಂದ ಬಿದ್ದು ಅವ್ರ ರಕ್ತ ಹರಿದ್ರೆ ಅದು ಹೊಣೆ ಯಾರು? ಚುನಾವಣೆ ಬಂದಾಗ ಜಾತಿ, ಧರ್ಮ, ಹಣದ ಆಮಿಷ ಒಡ್ಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವ ನೀವೆಲ್ಲ ನೆನಪಿನಲ್ಲಿಟ್ಟುಕೊಳ್ಳಿ. ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಒಡೆದ್ರೆ, ಅವ್ರು ಕೆಂಡವಾಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ರಸ್ತೆ ದುರಸ್ತಿ ಮಾಡದಿದ್ರೆ ಮುಂದಿನ ಬಾರಿ ಆ ಜನ ಕೂಡ ನಿಮ್ಮ ಬಗ್ಗೆ ಏನನ್ನ ಊಹೆ ಮಾಡಿಕೊಳ್ತಾರೆ ಅದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಚಿಟ್ಟ ಗೋಡಂಪಳಿಯ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬರೀ ಸರ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನೀವೇ ಬೈತಾ ಇದ್ದೀರಾ ಅಂತ. ಅಲ್ಲಿರುವಂತ ಜನರು ಏನ್ ಹೇಳ್ತಿದ್ದಾರೆ ಅದನ್ನು ಕೇಳ್ರಿ. ನನಗೆ ಇಷ್ಟು ನೋವಾಗ್ತಾ ಇದೆ ಅಂದ್ರೆ ಅವ್ರಿಗೆ ಅಷ್ಟು ನೋವಾಗಿರ್ಬೇಕು. ಅವರ ಮಾತಲ್ಲೇ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಕೇಳಿ. ರೋಡು ಪೂರಾ ಖರಾಬ್ ಆಗ್ಯದ ಸರ್. ನನ್ಗೆ ರೋಡ್ ಪೂರಾ ಖರಾಬ್ ಆಗ್ಯದ. ರೋಡಿನಾಗ ಪೂರಾ ಬರೀ ಹೋಲಾಗ ಬರೋ ಹೊಂಟದ, ಬರ್ಲಾಗ ಬರೋ ಹೊಂಟದ, ಕತ್ಲು ಬಿಟ್ಟು ಬರ್ಲಾಗ ಬರೋ ಹೊಂಟದ, ಗಿಸ್ಕಿ ಕಂಡ ಬಿಟ್ಟಿಗೆ ರೋಡ್ ಕೆತ್ತ ಹೋಗ್ಯದ. ನಾನು ಹಿಂಗೆ ಮಾಡೋ ಟಾಟಾ ಸಿ ಬಿ ಬಿದ್ದೋಗ್ಯದ ಭಯದಾಗ. ರೋಡ್ ಖರಾಬ್ ಆಗಿ ಕಡೆ ಜಂಪಿನ ಕಡೆ ಅದು ಇಬ್ಬರು ಸತ್ತೋಗ್ಯಾರ. ಈಗ 3-4 ಮಂದಿ ಕಾಲ್ಕಾಯಿ ಮುರಿದು ಹೋಗ್ಯಾವ. ಈಗ ನಮಗೆ ಯಾನ್ ಹೋಗೋದು ಬರೋದೇ ಕಷ್ಟ ಅಥವಾ 10 ಮನೆಗೆ ಹೋಗೋದು ಬರೋದಿಲ್ಲ. ಜರಾಗ ಮಸ್ಕ್ ಆಯ್ತು ಅಂದ್ರೆ ನಮ್ಗೆ ಬರ್ಲಾಗ ಬರೋ ಹೊಂಟದ ಡಬಲ್ ಮೇಲೆ ತೋಲು ಹೆಣ್ಣು ನಡೆದ ನೋಡ್ರಿ ಸರ್. ಇದು ಜರ ಯಾರ ಮಾಡಿದಾರ, ಯಾರು ಬರ್ತಾರೆ, ಯಾರು ಬಂದು ಅಂದ್ರೆ ಹಿಂಗೆ ಅದು ತೆಗಿದ್ದಲ್ಲಿ ಯಾರ ಮಣ್ಣು ಹಾಕೋದು ಹೋಗೋದು ರೀ. ಅದೇ ಇಟ್ಟು ತಾಪಿ ಹಾಕೋದು ಅದು ಹೋಗೋದು, ಅದು ಮತ್ತೆ 2 ದಿನ ಕೆತ್ತ ಹೋಗೋದು. ಶಾಶ್ವತ ಪರಿವಾರ ಇನ್ನೇತ ಇಲ್ಲ ರೀ. ಇದು ಬೇಕು ಅವ್ರು ಯಾರು ಮಾಡಿದ್ರೆ ಗೆಲ್ಲದ ಮಾಡಬೇಕು, ಮಾಡ್ಕೊಡೋಕೆ ಪುಣ್ಯ ಕಟ್ಕೋಬೇಕು ಅವ್ರು. देखो साहब 3 साल से ख़राब है रोड और हमको जाने के लिए कामापू इधर जाने के लिए तकलीफ होता और गाड़ी स्लिप हो गए, कितने आदमी गिर गए इधर। 3 साल से ख़राब है रोड। ये देखो तुम देखो साहब, ये रोड देखो पूरा घोड़मपल्ली से लेकर चिट्टे तक ख़राब है रोड। ये पूरा रोड ख़राब है। कोई भी नहीं पूछता साहब। एमएलए सब भी इधर आते नहीं, देखते नहीं क्या नहीं, कैसा जाना कैसा फिरना। देखो साहब ये पूरा रोड ख़राब है। और एक 8 दिन पहले मैच स्लिप होकर गिरा इधर। मैच इधर काम पे जा रहा था, कलमे मल को काम पे जा रहा था, इधर स्लिप होकर गिर गया मैच इधर चावर के पास। तो वो चीज़ रोड बनाना साहब, हाँ रोड बनाना ज़रूरी है साहब। क्यों बोले तो यहाँ बच्चे स्कूलों को जाते करते रहते हैं, रोड होना हमको ज़रूरी है। ये ಇದು ಚಿಟ್ಟನಿಂದ 3 ಕಿಲೋಮೀಟರ್ ಅದ ರೀ. ಪೂರಾ ಖರಾಬ್ ಆಗ್ಯದ ರೋಡು. ಈ ಗಾಡಿ ಮೇಲೆ ಹೋಗಾರಲ್ಲ, ಯಾರ ಮಳೆ ವಿನಾಗ ಬಿತ್ತಲ್ಲ ಬಿದ್ದೋಯ್ತಾರೆ. ಈ 3 ಪೈಲಕ್ಕೊಮ್ಮೆ ಮಾಡ್ಯಾರ, ಮತ್ತೆ ಕಿತ್ತೋಗಿದ್ರಿ ಅದು. ಇದು ಮಾಡ್ಯಾರ, ಇದು ದೀಪಾವಳಿದೊಳಗೆ ಮಾಡ್ಯಾರ. ಇದು ಖಾಲಿ ಇದು ಏನು ತೆಗ್ಬಿದ್ದು ಅದು ಮಾಡ್ಯಾರ. ಅದಕ್ಕೆ ಮಾಡ್ಯಾರ ಮತ್ತೆ ಈಗಾಗಲೇ ಕಿತ್ತೋಗ್ಯದ ನೋಡ್ರಿ ಅದು. ಹೆಂಗೆ ಅದಾವಲ್ರಿ ಈಗ ಹೋಗೋರು ಯಾರ ಜರ ಶಿಲ್ಪ ಅದಾವ ಹೊತ್ಕೊಂಡು ಬೀಳ್ತಾವೆ. ಹಾಂ ತೆಗ್ಗವ್ರಿ ಪೂರ ಅಲ್ಲಿಂದ ಹಿಡಿದು ಪೂರ ತೆಗ್ಯವ. ಪೂರ ಚಿಟ್ಟನಿಂದ ಗೋಡಪಳಿತನ ನೋಡ್ರಿ. ಯಾರು ಕೇಳಿ ಮಾಡ್ತಾವಲ್ರಿ ಇಲ್ಲಿ, ಯಾರಿಗೂ ಮಾಡಂಗಿಲ್ಲ ಇಲ್ಲಿ. ಆಯ್ತು ಮಾಡಿದ್ರು ಹೋದ್ರು ಈಗ ಹಿಂಗೆ ತಿರ್ಗಾಡೋದು ಹಿಂಗೆ ಹೋಗ್ಬೇಕಾಗ್ತದೆ. ಎಲೆಕ್ಷನ್ ಬಂದ್ರೆ ಬರ್ತಾರ. ಆಯ್ತು ರೋಡ್ ಯಾರು ಕೇಳಿ ಮಾಡ್ತಾವಲ್ರಿ, ಹಿಡಿದು ತೆಗ್ಬೇಕು. ಯಾಕೆ ನೋಡಿ ಮತ್ತೆ ನೀವು ಇಲ್ಲಿಂದ ಹಿಡಿದು ಪೂರ ಅಲ್ಲಿ ನೋಡ್ರಿ ರೋಡ್ ಹೆಂಗದ ನೋಡ್ರಿ ಅದು.